ನಮಸ್ಕಾರ ಕರ್ನಾಟಕ. ನಾನಿವತ್ತು ವಿಧಾನಸೌಧ ಹತ್ರ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ಫ್ರೀಡಮ್ ಹಬ್ಬ ಅಂತೇಳಿ ವಿಧಾನಸೌಧ ಹತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವತ್ತು ರಾತ್ರಿ 10:30ವರೆಗೂ ಇರುತ್ತೆ. ಯಾರೆಲ್ಲ ಟಿಕೆಟ್ ತಗೊಂಡಿದ್ದಾರೋ ಆನ್ಲೈನಲ್ಲಿ ರಿಜಿಸ್ಟ್ರ್ ಆಗಿ ಅವರೆಲ್ಲ ಒಳಗಡೆ ಹೋಗಿ ನೋಡ್ಬೋದು. ನಾನು ಮಾಡ್ಕೊಳ್ಳೋದು ಮರ್ತುಬಿಟ್ಟೆ, ಅರ್ಜೆಂಟಲ್ಲಿ ಬಂದೆ ಇವತ್ತು. ಹಾಗಾಗಿ ನಾನು ಒಳಗಡೆ ಹೋಗ್ತಾಯಿಲ್ಲ, ಹೊರಗಡೆಯಿಂದನೇ ತೋರಿಸ್ಕೊಡ್ತೀನಿ ಹೇಗಿದೆ ಡೆಕೋರೇಷನ್, ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತೆಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಎಲ್ಲನೂ ಅಂತ. ಆ ಕಡೆ ಫುಡ್ ಕೌಂಟ್ರು, ಹಾಗೆ ಲೇಡೀಸ್ಗೆ ಬಟ್ಟೆ ಜ್ಯುವೆಲರಿ ಎಲ್ಲ ಇಟ್ಟಿದ್ದಾರೆ. ಆ ಕಡೆ ಹೋದಾಗ ತೋರಿಸ್ತೀನಿ. ಹೌದಾ, ಫಂಕ್ಷನ್ ಇದೆ. ಇವತ್ತು ನೀವು ಹೋಗ್ತಾ ಇದ್ದೀರಾ ಒಳಗಡೆಗೆ? ಇಲ್ಲ, ಒಳಗಡೆ ಇಲ್ಲ, ಈಗ ಮುಗಿಸ್ಕೊಂಡ್ ಬಂದಿರೋದು ಫಂಕ್ಷನ್. ಹೌದಾ, ಅದಕ್ಕೆ ಬ್ರೋ ವಿಧಾನಸೌಧ ನಡ್ಕೊಂಡು ಹೋಗೋಣ. ಹೇಗಿದೆ? ಚೆನ್ನಾಗಿದೆ ಬ್ರೋ. ಹೌದಾ, ಓಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RK ಕೋರ್ ಕನ್ನಡಿಗ ಅಂತ ಇದೆ. ಓಕೆ ಬ್ರೋ, ಬಾಯ್ ಬಾಯ್ ಬಾಯ್. ನೋಡ್ತಾ ಇರ್ಬೋದು ಎಲ್ಲ ಹುಡುಗರೆಲ್ಲ ಫುಲ್ ಜೋಶಲ್ಲಿದ್ದಾರೆ. ನೋಡಿ ವಿಧಾನಸೌಧ ಹೇಗಿದೆ ಅಂತೇಳಿ ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಸೇರಿದ್ದಾರೆ ಅಂತೇಳಿ. ಎಲ್ಲರೂ ಬನ್ನಿ. ಇವತ್ತು ಬೆಂಗಳೂರಿನ ಇರೋರೆಲ್ಲ ನೋಡ್ತಾ ಇರೋರು, ವಿಡಿಯೋ ನೋಡ್ತಾ ಇರೋರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರು ಡೆಕೋರೇಷನ್ ಮಾತ್ರ. ಇದೇ ಫಸ್ಟ್ ಅನ್ಸ್ಕೋತೀನಿ ಈ ತರ ಮಾಡಿರೋದು. ಫ್ರೀಡಮ್ ಹಬ್ಬ ಅಂತ ಇದೇ ಮೊದಲು ಮಾಡ್ತಾ ಇರೋದು. ಕೃಷ್ಣ ಬೈರೇಗೌಡರು ಮಾಡಿಸ್ತಾ ಇರೋದು. ಚೆನ್ನಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಯಾರೆಲ್ಲ ಇದ್ದೀರೋ ಫ್ಯಾಮಿಲಿ ಜೊತೆ ಬಂದು ವಿಧಾನಸೌಧ ನೋಡ್ಕೊಂಡೋಗಿ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ವಿಧಾನಸೌಧ. ನಾವು ನಾರ್ಮಲ್ ಆಗಿ ನೋಡೋದಕ್ಕೂ ಇವತ್ತು ನೋಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಜನ ಬಂದಿದ್ದಾರೆ. ಇವತ್ತು ರಾತ್ರಿ 10:30ವರೆಗೂ ವಿಧಾನಸೌಧ ಓಪನ್ ಇರುತ್ತೆ. ಯಾರೆಲ್ಲ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿದ್ದೀರೋ ಅವರೆಲ್ಲರೂ ಆಧಾರ್ ಕಾರ್ಡ್ ತಗೊಂಡು ಬಂದರೆ ರಾತ್ರಿ 10:30ವರೆಗೂ ಒಳಗಡೆ ಹೋಗ್ಬೋದು. ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಮತ್ತು ಸಂಗೀತ ಕಾರ್ಯಕ್ರಮ ಇದೆ. ಅದೇ ಥರ ರಾತ್ರಿ ಲೈಟಿಂಗ್ ಶೋ ಇದೆ ವಿಧಾನಸೌಧ ಮುಂದ್ಗಡೆ. ನೋಡೋಣ, ಇವತ್ತು ರಾತ್ರಿ ಆದರೆ ನಾನು ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ವಿಧಾನಸೌಧ ಫುಲ್ ಕಲರ್ಫುಲ್ ಮಾಡಿಬಿಟ್ಟಿದ್ದಾರೆ. ಫ್ರೀಡಮ್ ಹಬ್ಬ ಅಂತೇಳಿ ಚೆನ್ನಾಗಿದೆ ನೋಡ್ಲಿಕ್ಕಂತೂ. ಲೈಟಿಂಗ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ರಾತ್ರಿ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ಮಕ್ಕಳೆಲ್ಲ ಕರ್ಕೊಬಂದರೆ ತುಂಬ ಖುಷಿ ಪಡ್ತಾರೆ. ಯಾರೆಲ್ಲ ಬೆಂಗಳೂರಲ್ಲಿದ್ದೀರೋ ಫ್ಯಾಮಿಲಿ ಜೊತೆ ಬನ್ನಿ. ನೈಟ್ ಟೈಮ್ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ವಿಧಾನಸೌಧ ಎದುರುಗಡೆ ಫುಡ್ ಕೌಂಟ್ರ್ ಓಪನ್ ಆಗಿದೆ. ಪಾಪ್ಕಾರ್ನ್, ಮಸಾಲೆ ದೋಸೆ, ಎಗ್ ರೈಸ್ ಎಲ್ಲ ಸಿಗ್ತಾಯಿದೆ. ತಿನ್ನೋಕ್ಕೇನು ಕಮ್ಮಿ ಇಲ್ಲ. ಅದೇ ಥರ ಲೇಡೀಸ್ಗೆ ಬಟ್ಟೆ ಜ್ಯುವೆಲರಿ ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ. ಶಾಪಿಂಗ್ ಮಾಡೋದವ್ರಿಗಂತೂ ಹಬ್ಬ. ಲೇಡೀಸ್ಗಂತೂ ತುಂಬ ಆಪ್ಷನ್ ಇದೆ ಇಲ್ಲಿ. ನೋಡ್ತಾ ಇದ್ದಾರಲ್ಲ, ಏನಲ್ಲ ಬನ್ನಿ. ನಾವಿವಾಗ ಗಾಡಿ ತೊಗೊಂಡು ಒಂದು ರೌಂಡ್ ಹೋಗಿದ್ದರೋಣ. ಹೇಗೆ ಕಾಣಿಸುತ್ತೆ ವಿಧಾನಸೌಧ ಸರೌಂಡಿಂಗ್ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ.
ವಿಧಾನಸೌಧ ಎದುರುಗಡೆ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ರು. ಪೊಲೀಸವ್ರು ಎಷ್ಟು ಹೇಳಿದ್ರು ಯಾರು ಗಾಡಿ ತೆಗಿತಾ ಇರಲಿಲ್ಲ. ಅದಕ್ಕೆ ಟೋಯಿಂಗ್ ಗಾಡಿ ಕರೆಸಿ ಎಲ್ಲನೂ ಗಾಡಿಗೆ ಹಾಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಗಾಡಿ ಬೇಕು ಅಂದರೆ ಸ್ಟೇಷನ್ಗೆ ಹೋಗಿ ಫೈನ್ ಕಟ್ಟಿ ಆಮೇಲೆ ಗಾಡಿ ತಗೊಂಡು ಬರಬೇಕು. ಅವ್ರು ಹೇಳುವಾಗಲೇ ತೆಗ್ದಿದ್ರೆ ಇವಾಗ ಫೈನ್ ಕಟ್ಟೋ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಏನು ಮಾಡೋದು, ನಮ್ಮ ಜನ ಹೇಳಿದ ಮಾತು ಕೇಳಲ್ವಲ್ಲ. ಓಕೆ ಫ್ರೆಂಡ್ಸ್, ನಾನು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಯಾಕಂದರೆ ವಿಧಾನಸೌಧ ಒಳಗಡೆ ಹೋದರೆ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿರಲಿಲ್ಲ, ನನಗೆ ಪಾಸ್ ಸಿಕ್ಕಿಲ್ಲ. ಇನ್ನೂ ಇಲ್ಲೇ ಇದ್ದರೆ ಏನು ನೋಡೋಕ್ಕಾಗಲ್ಲ. ನೋಡೋಣ, ಆದರೆ ರಾತ್ರಿ ಒಂದು ವೀಡಿಯೋ ಮಾಡಿಕೊಂಡು ಹೋಗ್ತೀನಿ ಪೂರ್ತಿ ಹೇಗಿರುತ್ತೆ ಅಂತ.